ಸುಮಾರು ಒಂದು 10 ವರ್ಷದ ಮುಂಚೆ ನಾವೆಲ್ಲ ಆಡಿಷನ್ಗಳಿಗೆ ಅಂತೆಲ್ಲ ಅಲಿತಾ ಇದ್ದಿದ್ದ ಟೈಮಲ್ಲಿ ಒಂದು ರಿಯಾಲಿಟಿ ಶೋ ಮಾಡ್ತಾರೆ ಮಜಾ ಭಾರತ ಅಂತೇಳಿ. ಆ ಟೈಮಲ್ಲಿ ನಮ್ಗಳಿಗೆಲ್ಲ ಅವಕಾಶ ಕೊಟ್ಟವರು. ನನಗೆ, ಜಗಪ್ಪನಿಗೆ, ಸುಷ್ಮಾಂಗೆ, ಮಂಜು ಪಾವಗಡ, ರಾಘವೇಂದ್ರ, ಚಂದ್ರಪ್ರಭಾ, ವಿನೋದ್. ನಾವೆಲ್ಲ ಅವತ್ತೇನು ಇಲ್ದವರು. ನಾವಿವತ್ತೇನು ಹೆಸರು ಮಾಡಿದ್ದೀವಿ, ಒಂದು ಇಂಡಸ್ಟ್ರಿಯಲ್ಲಿ ಗುರುತಿಸ್ಕೊತಾ ಇದ್ದೀವಿ. ಅವತ್ತು ಅವರು ಆ ವೇದಿಕೆ ಕೊಟ್ಟಿದ್ದಕ್ಕೆ ನಾವು ಇವತ್ತವರೆಗೂ ನಮಗೆ ಬೆಳಗ್ಗೆ ಈ ಮಾತು ಕೇಳಿದಾಗ ಸಹಿಸ್ಕೊಳಕ್ಕೆ ಆಗ್ತಿಲ್ಲ, ಆ್ಯಕ್ಚುಲಿ ಅರಗಿಸ್ಕೊಳಕ್ಕೆ ಆಗ್ತಿಲ್ಲ. ಯಾಕೆ ಅಂದರೆ ಅಷ್ಟು ಆ್ಯಕ್ಟಿವ್ ಆಗಿರೋರು ಮತ್ತು ಸಿಕ್ಕಾಪಟ್ಟೆ ಫಿಟ್ ಆಗಿರೋರು ಅವರು ನೋಡಿದ್ರೆ ನಮಗೆ ಏನು ಫಿಟ್ ಇದ್ದಾರೆ ಗುರು, ಈ 47 ಇಯರ್ಸ್ ಆದ್ರೂ ಏನು ಫಿಟ್ ಇದ್ದಾರೆ. ಅಷ್ಟು ಚೆನ್ನಾಗಿರೋ ವ್ಯಕ್ತಿಗೆ ಸಡನ್ನಾಗಿ ಈ ಥರ ಆಯ್ತದೆ ಅಂದರೆ ನಂಬಕ್ಕೆ ಅಸಾಧ್ಯ ಇದು. ನನಗೆ ನಿಜವಾಗ್ಲೂ ನಾವೆಲ್ಲ ಅವ್ರನ್ನ ಅಪ್ಪ ಅಮ್ಮ ಅಂತಲೇ ಹೇಳ್ತಾ ಬೆಳೆದವರು. ಸರ್ಗೆ, ಮೇಡಮ್ಗೆ ಈ ದುಃಖ ಹೆಂಗೆ ತಡ್ಕೊತಾರೆ ಅನ್ನೋ ನಮಗೆ ನಿಜ ಗೊತ್ತಾಗ್ತಿಲ್ಲ. ತುಂಬಾ ಬೇಜಾರಾಗತ್ತೆ. ಎಲ್ಲೂ ಬಿಟ್ಟು ಬರ್ತಾ ಇರಲಿಲ್ಲ. ನಾವು ಇವತ್ತವರೆಗೂ ಅವ್ರನ್ನ ನೋಡಿದ್ರೆ ಯಾವಾಗಲೂ ಜೊತೆಲೇ ಓಡಾಡ್ತಾ ಇದ್ವಿ. ಯಾವುದೇ ಒಂದು ಕಾರ್ಯಕ್ರಮ ಆಗಲಿ, ಒಂದು ಫಂಕ್ಷನ್ಸ್ ಆಗಲಿ, ಇವೆಂಟ್ಸ್ ಆಗಲಿ, ಎಲ್ಲದಕ್ಕೂ ಒಂದು ಡೈರೆಕ್ಷನ್ ಟೀಮ್ ವರ್ಕ್ ಮಾಡ್ಬೇಕಾದ್ರೂ ಜೊತೆಲೇ ಇರ್ತಾಯಿದ್ರು. ಬಟ್ ಇವತ್ತು ಮೇಡಮ್ ಹೇಳ್ಬೇಕಾದ್ರೂ ನಮಗೆ ಅರಗಿಸ್ಕೊಳಕ್ಕಾಗ್ತಿಲ್ಲ. ಇನ್ನು ಮೇಡಮ್ ನೋಡೋದು ತುಂಬ ಕಷ್ಟ ನಮಗೆ. ರಿಯಾಲಿಟಿ ಶೋ ಮುಗಿದ್ಮೇಲೆ ನಾನು ಅವ್ರ ಪ್ರೊಡಕ್ಷನಲ್ಲಿ ಸೀರಿಯಲ್ ಮಾಡಿದ್ದು ಪಾರು ಸೀರಿಯಲ್ ಮಾಡಿದೆ. ಸೊ ಪಾರು ಸೀರಿಯಲಲ್ಲಿ ವರ್ಕ್ ಮಾಡ್ತಿದ್ದೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.